ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ. ನಾನು ಪ್ರತಿ ಮಾತಾಡ್ತೀನಲ್ಲ, ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನು ಇರಲ್ಲ. ನೀವು ಮಾತಾಡುವಾಗ ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ, ಹೇಳಿ. ಅವಾಗ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ, ನಾವು ಕೇಳಕ್ ಸಿದ್ಧ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಇರೋದು, ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ. ನಿಮ್ಮ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟರು? ರಾಜ್ಯ ಸರ್ಕಾರ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟ ಸಿಟ್ಟು. ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ದು, ಅದೇ 40% ಸುಳ್ಳಲ್ಲ. 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನಾ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ? 40% ಅಂತ ಸುಳ್ಳು ಹೇಳಿದ್ದಲ್ಲ, ಅದು ದುಪ್ಪಟ್ಟು ಮಾಡ್ತೀನಿ. ಈಗ 80% ಆಗಿದೆ, ಹೇಳಿದ್ರಿ. ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 16 ರಿಪೋರ್ಟ್ ಕಾರ್ಡು. ಸುಮ್ಮನೆ ಸುಳ್ಳು ಹೇಳಿದ್ರೆ ಸುಳ್ಳು ಅಧ್ಯಕ್ಷರೇ, ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ 40% ಸುಳ್ಳು ಹೇಳಿದ್ರಲ್ಲ, ರೈತರು ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 80% ಅಲ್ಲ ಈಗ. ಇಲ್ಲ ಹೇಳಿ, ನಿಮ್ಗೆ ಯಾಕೆ ಸಿಟ್ಟು, ನಿಮ್ಗೆ ಯಾಕೆ ಸಿಟ್ಟು ಅಂತ ಕೇಳಿದ್ರೆ ನಾವು ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕ್ರಿ. ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕು. 16 ರಿಪೋರ್ಟ್ ಕಾರ್ಡು. ಇಲ್ಲಿ ಸ್ತ್ರೀ ಶಕ್ತಿ ಯಾವುದು, ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನನ್ನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್ ಇಲ್ದಿದ್ರೆ ನೀವು ಮೊದಲು ಕೊಡಿ ದುಡ್ಡನ್ನ ಎಷ್ಟು ಹೇಳ್ತಾರೆ. ಶಿವಲಿಂಗೇಗೌಡ ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ. ಆ ಈಗಲೇ ಚರ್ಚೆ ಮಾಡೋಣ. ನೀವೇನು ಅರ್ಥ ಆಗಲ್ಲ, ಏನಾರ ಕರ್ನಾಟಕ ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಮಾಡಿ. ಅಂಕಿಅಂಶ ನಿಮ್ಗೆ ಅರ್ಥ ಆಗಲ್ಲ, ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ. ನಿಮ್ಗೆ ಅರ್ಥ ಆಗಲ್ಲ. ಈ ತರ ಮಂತ್ರಾಲೋಚನೆ ಮಾಡೋದಲ್ಲ ಕೇಂದ್ರ. ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಇದ್ದಾರೆ ನಿಮ್ಗೆ ಅಧ್ಯಕ್ಷರೇ. ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ? ಕೊಡ್ರಿ ಯಾರ ಮನೆ ಕೊಡ್ತಾ ಇದ್ರಿ? ಬನ್ನಿ ಚರ್ಚ್ಗೆ, ಎಲ್ಲ ಟ್ಯಾಕ್ಸ್ ಬನ್ನಿ. ಕೇಳಿ ವಿರೋಧ ಪಕ್ಷ ಬಂದೇ ಬರುತ್ತೆ. ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಕೇಳಲೇ ಇಲ್ಲ ಅವರು ಎಂಪಿಗಳು. ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟಪ್ ಮಾಡ್ರಿ, ಫೈಟಪ್ ಮಾಡಿ. ಅವ್ರ ಎಂಪಿ ಹೆಸರು ಕೇಳಿ ಹೋಗಿ ಅವರು. ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ? ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ, ಜನಗಳಿಗೆ ಅನ್ಯಾಯ ಆಗಿದ್ರೆ
ಕೇಂದ್ರ ಪುರಸ್ಕೃತ ಅರ್ಥ ಆಗಲ್ಲ ಶಿವಲಿಂಗ ಗೌಡ್ರೆ, ನಿಮ್ಗೆ ಅರ್ಥ ಆಗಲ್ಲ. ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಯೋಜನೆ ಶಿವಲಿಂಗ ಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಹೌಸಿಂಗ್ ಕೊಪ್ರಿ ಅಲ್ಲ, ಅದು ಕೊಪ್ರಿ ಅಲ್ಲ. ಯಾವ್ಯಾವ ಬಿಟ್ಟಿದ್ರೆ ಮಾಡಾಕಿದ್ರಿ ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ಪರಿಹಾರ ಇನ್ಸೂರೆನ್ಸ್ ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ? ಸುರೇಶ ಅಲ್ಲ ನೀವು ಎಲ್ಲರೂ ಹೇಳ್ತಿರ್ತೀರಿ ಮತ್ತೆ ಉತ್ತರ ಹೆಂಗೆ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ. ಮಾತಾಡಿದ್ಮೇಲೆ ಉತ್ತರ ಕೊಡುವಾಗ ಹೇಳ್ತಾರೆ, ತಾವು ದಯವಿಟ್ಟು ಕುತ್ಕೊಳ್ಳಿ. ಕುತ್ಕೊಳ್ಳಿ. ಮಾನ್ಯ ಉಪಾಧ್ಯಕ್ಷರೇ ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮಗೊಂದು ಬೇಡ, ವಿನಂತಿ. ಅವ್ರು ಮಾತಾಡಿ ಅಲ್ಲ, ಒಂದೇ ಅವ್ರು ವಿನಂತಿ. ಮಾತಾಡಿ ಅವರು ಒಂದ್ ವಿನಂತಿ ಇಲ್ಲ. ಒಂದ್ ನಿಮಿಷ ಕೇಳ್ರಿ. ಒಂದೇ ವಿನಂತಿ. ಎಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವ್ರು ಕೌನ್ಸಿಲ್ದಾಗ ಇರ್ತಾರೆ ಸದನ ಶಾಂತ ಇರ್ತದೆ. ಅದಕ್ಕೆ ದಯಮಾಡಿ ಅವ್ರಿಗೆ ಕೌನ್ಸಿಲ್ ಇದು ಕೊಟ್ರೆ ಆಮೇಲೆ ಕೃಷ್ಣಾನು ಸುಮ್ ಇರ್ತಾರ. ಯಾರು ಅವ್ರು ಹೇಳೋರು ಬೇಕಿಲ್ಲ, ಅವ್ರ ಕುರ್ಚಿಗೆ ಸ್ವಲ್ಪ ಹೇಳೋರು ಬೇಕಿಲ್ಲ, ನಿಮ್ಗೆ ಯಾರು ಉತ್ತರ ಕೊಡೋರು ಬೇಕಿಲ್ಲ. ಅವ್ರು ಕೊಟ್ರೆ ಅವ್ರು ಕೆಟ್ಟರು. ಹೇಳಿದ್ದಾರೆ. ಇಲ್ಲ ಮಾನ್ಯ ಅಧ್ಯಕ್ಷ, ನೀವು ಮಾತಾಡಿಲ್ಲ. ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ತಕರಾರಿಲ್ಲ. ಈಗ ಪದೇ ಪದೇ ಎತ್ತಿ ಕೇಳಿ, ಕೃಷ್ಣ ಅವ್ರ ಹೆಸರು ಹೇಳಿ, ನಮ್ಮ ಹೆಸರು ಹೇಳಿ, ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ, ನಿಮ್ದು ಅದು ತಗೊಳ್ಳಿ, ನಿಮ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ಕಾಗಲ್ಲ. ಅಂಕಿಅಂಶ ಕಟ್ ಮಾತಾಡಿ. ಈಗ ನಾವು ಕೊಟ್ಟಿಲ್ಲ ಅಂಕಿಅಂಶ, ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಆಗಿದೆ, ಒಪ್ಕೊಂಡು ಡಿಬೇಟ್ ಮಾಡೋಣ, ತೊಂದರೆ ಇಲ್ಲ. ಆದ್ರೆ ನಮ್ಮಿಬ್ರಿಂದ ಇಷ್ಟು ಪ್ರಾಬ್ಲಮ್ ನಿಮ್ಗೆ? ಪ್ರಾಬ್ಲಮ್ ಏನು ಯಾರು ಹೇಳಿದ್ರು? ಪ್ರಾಬ್ಲಮ್ ಯಾರು ಹೇಳ್ತಾ ಇಲ್ಲಪ್ಪ. ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ಇಬ್ಬರಿಗೆ ಬೇರೆ ಬೇರೆ ಕುಡಿಸಿ ಅಂತ ಖರ್ಗೆ ಮಿನಿಸ್ಟರ್ ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ತಾವು ಕೂತ್ಕೊಳ್ಳಿ. ಇಲ್ಲ ಕೂತ್ಕೊಳ್ತೀವಿ, ಸ್ವಲ್ಪ ಅವರು ಅಂಕಿಅಂಶಗಳೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ. ಅರ್ಧ ಸತ್ಯಗಳು ಹೇಳಿದ್ರೆ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ, ಹೈಕಮಾಂಡ್ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ. ನಾಳೆ ಎಡಿಟೋರಿಯಲ್ ಬರೀತಾರೆ. ಸತ್ಯ ಅದ್ರಲ್ಲಿ ಏನಿಲ್ಲ. ನಾವು ಇಷ್ಟೇ ನಿವೇದನೆ ಮಾಡೋದು, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಬಯಸೋದಿಲ್ಲ. ಆದರೆ ಸಮಸ್ಯೆ ಏನು ಬರುತ್ತೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟೂ ಕೂಡ ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ ನಾವು ಸುಮ್ಮನೆ ಕೊಡ್ಬೇಕಾ? ಈ ವರ್ಷ 2,249 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. 2,249 ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು. 14,21,000 ರೈತರಿಗೆ. ಆ ವರ್ಷದಲ್ಲಿ 4,300 ಕೋಟಿ ಕೊಟ್ಟಿದ್ದು. ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಅನ್ನೋದು ಅಷ್ಟೇ ವಿಷಯ. ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡಲಿ, ಅವರ ಜವಾಬ್ದಾರಿ ಇದೆ, ಹಕ್ಕಿದೆ. ನಾವು ಕೇಳ್ತೇವೆ ಟೀಕೆ ಮಾಡಿದ್ರು. ಮಾಡಿರೋ ಕೆಲಸನ ಮಾಡೇ ಇಲ್ಲ ಅಂತೇಳಿ ಗೋಯ್ಬಲ್ಸ್ ತತ್ವವನ್ನ ಅನುಸರಿಸಿದ್ರೆ ಸುಮ್ಮನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ಮ ಮುಖಾಂತರ ಅವರಲ್ಲಿ ಮನವಿ. ಇನ್ನೊಂದು ನೀವು ಸ್ಪಷ್ಟೀಕರಣ ಕೊಡ್ಲಿಲ್ಲ. NDRF ಅಲ್ಲಿ 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಲ್ಲ ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಕೊಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ನೀವು ಉತ್ತರ ಕೊಡುವಾಗ ಹೇಳ್ತೀರಿ. ರಾಯರೆಡ್ಡಿ ಅವರು ಹೇಳೋದು ಸಚಿವರು ಹೇಳ್ಬೇಕಾಗಿಲ್ಲ, ಉತ್ತರ ಕೊಡುವಾಗ ಹೇಳ್ತೀರಿ. ದಯವಿಟ್ಟು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಕೊಟ್ಟಿದ್ದೀವಿ, ಇದ್ರಲ್ಲಿ 1 ಪೈಸಾನು ಬಂದಿಲ್ಲವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮೆಮೊರಾಂಡಮ್ ಕೊಟ್ಟಿಲ್ಲ ನೀವು, ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಕೊಟ್ಟು ಕೂಡ ಇಲ್ಲಿವರೆಗೂ 1 ಪೈಸಾ ದುಡ್ಡು ಬಂದಿಲ್ಲವಲ್ಲ, ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಸತ್ಯ. ಸರಿ ಸರಿ ಹೇಳಿ, ಕೊಡಿಸಿ ಅಶೋಕ್ ಅವರೇ, ಸ್ವಲ್ಪ ಕೊಡಿಸಿದ್ರೆ ಅನುಕೂಲ ಆಯ್ತು. ಅವ್ರು ಮಾತಾಡಿದ ಮೇಲೆ ನೀವು ಆಮೇಲೆ ಹೇಳ್ರಿ. ತಾವು ಮಾತಾಡಿ, ತಾವು ಆಯ್ತು, ಮುಗೀತು ಮಾತಾಡ್ರಿ. ಈಗ ಮುಗೀತು ತಗೊಳ್ರಿ, ತಾವು ಮಾತಾಡಿ, ಎದ್ದು ಮಾತಾಡ್ರಿ, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಇದ್ದಾಗ ನಾವು ಮಾತಾಡಲ್ಲ ಅಂತ ಅವತ್ತೇ ನಾವು ಮಾತಾಡಿದ್ದೀರಿ.
ಈಗ ಅವರು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ ನನಗನ್ಸ್ತತೆ ಅವರು ಎಲ್ಲ ಮಾತಾಡ್ಬಿಡ್ಲಿ, ನಾವು ಕೇಳಿಸ್ಕೊಂತೀವಿ. ಅಯ್ಯ ನಾನು ಬಿಟ್ಟಿದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಇಲ್ಲ ಹೇಳ್ರಿ. ಸರಿ ಇಲ್ಲ, ಮಾತಾಡ್ಲಿ ಅವರು. ಇನ್ನೇನಾಯ್ತು ಹೇಳ್ಬಿಡ್ಲಿ. ವಿರೋಧ ಪಕ್ಷದ ನಾಯಕರು. ಈಗ ಉತ್ತರ ನಾನು ಕೊಡುವಾಗ ಸುಮಾರು ಅರ್ಧ ಹೇಳ್ತಾರೆ ಅವರು ನಡುವೆ ನೀವು ಒಂದೇ ನಿಮಿಷ. ಹೇಳಿಲ್ಲ ಅನ್ನೋದಕ್ಕೆ ಅವ್ರು ಹೇಳಿದಾರ. ಒಂದೇ ನಿಮಿಷ. ಅದಕ್ಕೆ ಈಗ ನೀವು ಮಾತಾಡ್ರಿ, ಆಮೇಲೆ ಉತ್ತರ ಕೊಡ್ತಾರೆ. ತಾವು ಮಾತಾಡ್ರಿ. ಈಗ ನಾನು ಒಂದೇ ನಿಮಿಷ ತಾಳೋಣ. ನಾನು ಅವ್ರ ಪ್ರಣಾಳಿಕೆ ಬಗ್ಗೆನೂ ಟೀಕೆ ಮಾಡಿದ್ದೀನಿ, ಅವ್ರ ಟ್ವೀಟ್ ಬಗ್ಗೆನೂ ಮಾತಾಡಿದ್ದೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬಿಡ್ಲಿ, ಆಮೇಲೆ ನಾನು ಇಲ್ಲ, ಇಲ್ಲ ಮಾತಾಡ್ಲಿ. ಇಲ್ಲ ಇಲ್ಲ ನೋಡಿ, ಮತ್ತೆ ಮಾತಾಡ ಆಗಲ್ಲ. ಎಲ್ಲ ಹೇಳ್ಬಿಡ್ಲಿ, ಆಮೇಲೆ ಮಾತಾಡ್ಲಿ. ಇಲ್ಲ ಇಲ್ಲ ಮಾತಾಡ್ಲಿ, ನಮ್ಗೇನ್ ಬೇಜಾರಿಲ್ಲ. ಅಧ್ಯಕ್ಷರೇ ನಮ್ಗೇನ್ ಬೇಜಾರಿಲ್ಲ, ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ, ಟೀಕೆ ಮಾಡ್ಲಿ. ಇಲ್ಲ ಇಲ್ಲ ನೋಡಿ, ಅವ್ರು ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಬೇಕಂತಲ್ಲ, ಅವ್ರಿಗೆ ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು, ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ ಮತ್ತೆ ಅಧ್ಯಕ್ಷರೇ ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವು ಏನು ಅಂದಿಲ್ಲ, ಟೀಕೆ ಮಾಡಿದಾಗ ಏನು ಅಂದಿಲ್ಲ. ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು, ಅವರೇ ಹೇಳಿದ್ರು, ಅವಾಗ ತಾನೇ ಎದ್ದಿದ್ದು. ಅಲ್ಲಿ ತನಕ ನಾವು ಯಾರನ್ನ ಎದ್ದಿದ್ವಾ? ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ, ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ, ಅಥವಾ ಏನಾದ್ರು ಅಂಕಿಅಂಶ ಕೊಟ್ಟಾಗ ನಾವೇನಾದ್ರೂ ಎದ್ದಿದ್ವಾ? ಇಲ್ಲ, ಹೆಸರು ಇಟ್ಟು ಕರೆದ್ರು, ಅದಕ್ಕೆ ಎದ್ದು. ಇಂಟರ್ವೆನ್ಷನ್ ಆಗ್ಬಾರ್ದಾ? ಈಗ ನಾನು ಮಾತಾಡಿದ್ದೆ ಸತ್ಯ, ನಾನು ಮಾತಾಡಿದ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳಿದ್ರೆ ಅದೇಂಗ್ ಆಗ್ತದೆ ಅಧ್ಯಕ್ಷರೇ? ಸದನ ಇದೆ ಅಲ್ಲ. ಈಗ ನೀವು ಅಂಕಿಅಂಶಗಳು ಕೊಡಿ, ಸತ್ಯ ಟೀಕೆ ಮಾಡಿ, ಹೇಳ್ದಂಗೆ ಸಕಾರಾತ್ಮಕ ಮಾಡಿ. ನಾವು ಕೂತ್ಕೊಳ್ಬೇಕಂದ್ರೆ ಏನಿದೆ ಆಡಳಿತ ನಡೆಸೋರು ವಿರೋಧ ಪಕ್ಷ ಸಲಹೆ ತಗೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ ಸರ್, ನಿಮ್ಮ ಹತ್ರ ಏನು ಇಲ್ಲ ಮಾತಾಡಕ್ಕೆ, ಬಿಟ್ಬಿಡಿ. ಸುಮ್ಮನೆ ಬಾಯಿ ತೆಗಿಸ್ತೀರಿ. ನಂದು ಏನು ಇಲ್ಲ ನಮ್ಮ ಹತ್ರ ಮಾತಾಡಕ್ಕೆ. ಅವ್ರು ಹೇಳಂತ ಹೇಳ್ಬೇಕಾಗ್ತದೆ. ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ,